ಹಲೋ ಎವ್ರಿವನ್. ನಿನ್ನೆ ನಾವು ಘಾತಾಂಕಗಳ ಪರಿಚಯದ ಬಗ್ಗೆ ನೋಡಿದ್ದೀವಿ. ಇವತ್ತು ಋಣಘಾತ ಸೂಚಿಗಳಿರುವ ಘಾತಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಘಾತ ಸೂಚಿಗಳಿರುವ ಘಾತಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಋಣಘಾತ ಸೂಚಿ ಅಂತಂದ್ರೆ ಘಾತ ಸೂಚಿಯಲ್ಲಿ ಋಣಾತ್ಮಕ ಚಿಹ್ನೆ ಇರ್ತಕ್ಕಂತಹ ಘಾತಗಳನ್ನ ನಾವೇಂತೀವಿ ಋಣಘಾತ ಸೂಚಿಗಳ ಘಾತಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, 10 - -2 ಅಂತ ಬರ್ತೀನಿ ಇಲ್ಲಿ. ಇದು ಒಂದು ಋಣಘಾತ ಸೂಚಿ. 10 - -8, 4 -1 ಅಥವಾ 2 ಘಾತಾಂಕ -4, 3 ಘಾತಾಂಕ -1. ಈ ಎಲ್ಲ ಉದಾಹರಣೆಗಳು ಋಣಘಾತ ಸೂಚಿಗಳಿರುವ ಘಾತಗಳಿಗೆ ಉದಾಹರಣೆಗಳಿವೆ. ಈಗ ನೋಡ್ರಿ, ಸಾಮಾನ್ಯವಾಗಿ a⁻m is equal to 1/a⁻m ಆಗಿರ್ತದೆ. ಸಾಮಾನ್ಯವಾಗಿ ಇಲ್ಲಿ a is not equal to 0 ಆಗಿರಬೇಕು. ಇದೊಂದು ಕಂಡೀಷನ್. ಇಲ್ಲಿ ಸಾಮಾನ್ಯವಾಗಿ a⁻m is equal to 1/a⁻m. a is not equal to 0 here. ಇದೇ ರೀತಿಯಾಗಿ ನೀವು ಮೇಲಿನ ಉದಾಹರಣೆಗಳನ್ನ ಈಗ ಬರೆಯೋದಾದರೆ ನೋಡಿರಿ, ಇಲ್ಲಿಯೂ a⁻m ಇದೆ. ಅಲ್ಲಿ ನೋಡಿರಿ, 10 ಹಾಗಾದರೆ 10⁻² ಇದೆ. ಆ ಮೇಲಿನ ಸಾಮಾನ್ಯ ರೂಪದ ಬರೆಯೋದಾದರೆ 1/10⁻². ಇಲ್ಲಿ ನೋಡಿರಿ, ಮೇಲ್ -2 ಇದೆ, ಕೆಳಗೆ ಬರೋಣ ಏನಾಗತ್ತಿ ಪಾಸಿಟಿವ್ ಸೈನ್ ಆಗುತ್ತದೆ. 10⁻8 1/10⁻8 +8, 4⁻1 +1, 2⁻⁻4. ಇದನ್ನು ಭಿನ್ನರಾಶಿ ಬರೆಯೋದಾದರೆ 1/2⁴. ನೆಕ್ಸ್ಟ್ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಋಣಘಾತ ಸೂಚಿರುವ ಘಾತಗಳನ್ನ ನಾವು ಭಿನ್ನರಾಶಿ ರೂಪಕ್ಕೆ ಈ ರೀತಿಯಾಗಿ ಬರಿಬೋದು. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, a⁻m ಗುಣಾಕಾರದ ವಿಲೋಮವಾಗಿದೆ. a⁻m ಗುಣಾಕಾರದ ವಿಲೋಮವಾಗಿದೆ. ಇಲ್ಲಿ ನಿಮ್ಗೆ ಅನಿಸ್ಬೋದು, ಏನಪ್ಪ ಗುಣಾಕಾರದ ವಿಲೋಮ ಅಂತಂದು ನೀವು ಅನಿಸ್ಬೋದು. ಗುಣಾಕಾರದ ವಿಲೋಮ ಅಂತಂದ್ರೆ ಯಾವುದೇ 2 ಸಂಖ್ಯೆಗಳನ್ನ ಗುಣಿಸಿದಾಗ ಆನ್ಸರ್ 1 ಬಂತಂದ್ರೆ ಆ 2 ಸಂಖ್ಯೆಗಳನ್ನ ಆ ಗುಣಾಕಾರದ ವಿಲೋಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, a⁻m ಇಂಟು a⁻m = 1 ಐತಿ. ಈ a⁻m ಯಾವ ರೀತಿ ಬರಿಬೋದು, 1/a⁻m ಅಂತ ಬರಿಬೋದು ನಾವು. ಇಂಟು a⁻m = 1. a⁻m ಎರಡು ಕ್ಯಾನ್ಸಲ್ ಆಗ್ತದೆ ನೋಡಿರಿ, ಕಟ್ತಾ ನೋಡ್ರಿ. ಅವಾಗ ಬರೋದು ನಮಗೇನು ಆನ್ಸರ್. ಹಾಗಾಗಿ ನಾವು ಇಲ್ಲಿ ಏನು ಅನ್ಬೋದು, a⁻m ಗುಣಾಕಾರದ ವಿಲೋಮ ಅಂತೇಳಿ ನಾವು ಇಲ್ಲಿ ಕರಿಬೋದು. ಓಕೆ, ಇದಿಷ್ಟಾಯಿತು. ನೆಕ್ಸ್ಟ್ ನೋಡಿರಿ, ಮುಂದಿನ ಹಂತಕ್ಕೆ ಹೋಗ್ರಿ. ಆ್ಯಸ್ ಪರ್ ಯುವರ್ ಟೆಕ್ಸ್ಟ್ ಬುಕ್, 8th ಟೆಕ್ಸ್ಟ್ ಬುಕ್. ಮುಂದಿನ ಹಂತಕ್ಕೆ ಏನಂತಂದ್ರೆ, ಈ ನಿಮ್ಮ ಸಿಲೆಬಸ್ಗನುವಾಗಿ ಘಾತಾಂಕದ ನಿಯಮಗಳಂತೇಳಿ ಬರ್ತಾವೆ. ಅಂದರೆ ಈ ಘಾತಾಂಕಗಳನ್ನ ನಾವು ಕೂಡಿಸ್ಬೇಕಾದ್ರೆ, ಕಳಿಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಆ ನಿಯಮಗಳನ್ನ ನೋಡೋದಾದ್ರೆ ಅದರಾಗ ಮೊದಲನೇ ನಿಯಮ ಈಗ ನಾವು ನೋಡೋಣ. ಈ ಘಾತಾಂಕಗಳ ಮೊದಲನೇ ನಿಯಮವನ್ನು ನಾವೀಗ ನೋಡೋಣ. ನಾನು ಹೇಳೋ ಲೆಸನ್ಸ್ ನಿಮಗೆ ತಿಳಿತಾ ಇದ್ದರೆ ದಯಮಾಡಿ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಘಾತಾಂಕಗಳ ಮೊದಲನೇ ನಿಯಮ ನೋಡ್ರಿ. ಮೊದಲನೇ ನಿಯಮ ಒಳಗೆ ನೋಡ್ರಿ, a⁻m ಇಂಟು a⁻n ಈಸ್ ಈಕ್ವಲ್ ಟು a⁻m ಪ್ಲಸ್ n ಆಗಿರ್ತದೆ. ಇದು ಘಾತಾಂಕದ ಮೊದಲನೇ ನಿಯಮ. ಇಲ್ಲಿ ಆಧಾರ ಸಂಖ್ಯೆ ಮತ್ತು ನೀವು ಘಾತ ಸೂಚಿಗಳನ್ನ ನೋಡ್ಬೋದು. ಇಲ್ಲಿ ಘಾತ ಸೂಚಿ m ಮತ್ತು n ಅದಲ್ಲ, ಯಾವಾಗಲೂ ಏನಾಗಿರಬೇಕು, ಸ್ವಾಭಾವಿಕ ಸಂಖ್ಯೆಗಳಾಗಿರಬೇಕು. ಜೊತೆಗೆ a is not equal to 0 ಆಗಿರಬೇಕು. ಮತ್ತು ಇಲ್ಲಿ a ಯಾವಾಗಲೂ ಆಧಾರ ಸಂಖ್ಯೆ ಏನಾಗಿರಬೇಕು, ಒಂದೇ ಆಗಿರ್ಬೇಕು. ಇಲ್ಲಿ ಘಾತಾಂಕದ ಮೊದಲನೇ ನಿಯಮ ಅಪ್ಲೈ ಆಗ್ಬೇಕಂತಂದ್ರೆ ಯಾವಾಗಲೂ ಆಧಾರ ಸಂಖ್ಯೆ ಒಂದೇ ಥರನಾಗಿರ್ಬೇಕು. ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ್ರಿ ನಾವೀಗ ಈ ಘಾತಾಂಕದ ಮೊದಲನೇ ನಿಯಮದ ಮೇಲೆ. ಫಾರ್ ಎಕ್ಸಾಂಪಲ್, 2/2 ಇಂಟು 2/1. ಇಲ್ಲಿ ನೋಡ್ರಿ, ಆಧಾರ ಸಂಖ್ಯೆ ಸೇಮ್ ಐತ್ರಿ, 2. m ಜಾಗದಾಗ 2 ಐತ್ರಿ, ಪ್ಲಸ್ n ಜಾಗದಾಗ 1 ಐತ್ರಿ. ಆಧಾರ ಸಂಖ್ಯೆ ಆಸ್ ಇಟ್ ಈಸ್ 2 + 1 3, 2 ಇದ್ರ ಆನ್ಸರ್ ನೋಡ್ರಿ.
ಇದು ಘಾತಾಂಕದ ಮೊದಲನೇ ನಿಯಮದ ಮೇಲೆ ಲೆಕ್ಕ. ಇನ್ನೊಂದು ಲೆಕ್ಕ ನೋಡ್ರಿ, 6 ರ ಘಾತ 4 ಇಂಟು 6 ರ ಘಾತ 2 ಇಸ್ ಈಕ್ವಲ್ ಟು 6 ಆ್ಯಸ್ ಇಟ್ ಈಸ್ 4 ಪ್ಲಸ್ 2 ಎಮ್ ಪ್ಲಸ್ ಎನ್ ಅನ್ನೋದ. 6 ರ ಘಾತ 4 ಪ್ಲಸ್ 2 ಎಷ್ಟಾಕತಿ 6 ಆಕತಿ. 6 ರ ಘಾತ 6 ಆನ್ಸರ್. ನೆಕ್ಸ್ಟ್ ಇನ್ನೊಂದು ನೋಡ್ರಿ, 8 ರ ಘಾತ 2 ಇಂಟು 8 ರ ಘಾತ 4 ಈಸ್ ಈಕ್ವಲ್ ಟು 8 ಆ್ಯಸ್ ಇಟ್ ಈಸು 2 ಪ್ಲಸ್ 4 2 ಪ್ಲಸ್ 4 6 ಆಕತಿ. 8 ರ ಘಾತ 6 ಆನ್ಸರ್ ಬಂದಿದ್ದು. ನೆಕ್ಸ್ಟ್ ನೋಡ್ರಿ, ಈ 8 ಅನ್ನೋದು ಏನೈತಿಲ್ಲ ಆಧಾರ ಸಂಖ್ಯೆ ಅದು ಸೇಮ್ ಇರಬೇಕೆಲ್ಲೂ. ನಿಮಗೆ ಮೊದಲನೇ ನಿಯಮ ಅಪ್ಲೈ ಆಗ್ಬೇಕಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಲೆಕ್ಕಗಳು ನಿಮ್ಮ ಪುಸ್ತಕದಾಗ ಕೊಟ್ಟಿದ್ದಾರೆ. ಆ ಪುಸ್ತಕದ ಏನು ಲೆಕ್ಕ ಬಿಡ್ಸೋಣ ನಾವೀಗ. ಮೊದಲನೇ ಲೆಕ್ಕ ನೋಡ್ರಿ, 2 ರ ಘಾತ -3 ಇಂಟು 2 ರ ಘಾತ -2. ಇಲ್ಲಿ ನೋಡ್ರಿ ಆಧಾರ ಸಂಖ್ಯೆ ಸೇಮ್ ಐತಿ. ಮೇಲೆ ಎಮ್ ಐನ ದೇ ಆರ್ ನೆಗೆಟಿವ್ ಫಾರ್ಮ್, ಅಂದ್ರೆ ಅವ ಏನಿದಾವೆ ಋಣಾತ್ಮಕ ಜನಗಳು ಹೊಂದಿದಾವೆ. ಅದಕ್ಕೆ ನಾವೇನು ಮಾಡೋಣ, ಮೊದಲನೇ ಲೆಕ್ಕವನ್ನು ಪಾಸಿಟಿವ್ ಮಾಡ್ಕೊಂಡು 1 2 -2 ಯಾವ ರೀತಿ ಬರ್ಕೋಬೋದು, 1/2 2 ಈ ರೀತಿಯ ಪಾಸಿಟಿವ್ ಅದು. ಈಗ ನೋಡ್ರಿ ಕೆಳಗೆ ನೋಡ್ರಿ ಆಧಾರ ಸಂಖ್ಯೆ ಸೇಮ್ ಐತಿ, ಜೊತೆಗೆ ಎಮ್ ಐ ಅನ್ನೋದಾವೆ. ಅವಾಗ ನಾವು ಏನು ಮಾಡಬೇಕು, ಮೊದಲನೇ ರೂಲ್ನ ಅಪ್ಲೈ ಮಾಡಬೇಕು. 3 + 2 1/2 ರ ಘಾತ 5 ಈ ರೀತಿನೂ ಬರಿಬೋದು. ಅಥವಾ ನಿಮಗೆ ಬೇಡಪ್ಪ ಅದನ್ನು ನಾವು ಮೇಲ್ಗಡೆ ತಂದು ಬರಿಬೇಕಂದ್ರೆ 2 ರ ಘಾತ 2 - 5 ಅಂದರೆ ತಳಗಿದ ಸಂಖ್ಯೆ ಮೇಲೆ ಬಂದು ಏನಾಕತಿ ನೆಗೆಟಿವ್ ಆಕತಿ. ಈ ರೀತಿಯಾಗಿ ನಾವು ಈ ಮೊದಲ ನಿಯಮ ತಿಳ್ಕೊಂಡ್ವಿ. ಈಗ ಇನ್ನೊಂದು ಲೆಕ್ಕ ನೋಡ್ರಿ, ಇದು ನಿಮ್ಮ ಪುಸ್ತಕದಾಗ ಐತಿ ಲೆಕ್ಕದ 8ನೇ ತರಗತಿಯ ಶಾಲಾ ಪುಸ್ತಕದಾಗ ಐತಿ ಲೆಕ್ಕದ. 2ನೇ ಲೆಕ್ಕ ನೋಡ್ರಿ, -3 ಹೋಲ್ ಘಾತ -4 ಇಂಟು -3 ಮೈನಸ್ ಘಾತ -3 ನೋಡ್ರಿ ಆಧಾರ ಸಂಖ್ಯೆ ಸೇಮ್ ಐತಿ -3 ಅವಾಗ ಏನು ಮಾಡ್ಬೋದು, ಇದನ್ನು ಮೈನಸ್ದಿಂದ ಮೊದಲೇಕ ಘಾತ ಸೂಚಿ ಮೈನಸ್ ಆಗದಲ್ಲ ಅದನ್ನು ಪಾಸಿಟಿವ್ ಮಾಡ್ಕೊಂಡ್ರೆ ಮೊದಲೇಕ ಅದನ್ನ ಹೆಂಗೆ ಮಾಡ್ಕೋದು, 1/-3 ಹೋಲ್ ಘಾತ 4 ಇಂಟು ಇದು ಮೈನಸ್ ಆಗೈತೆ ಘಾತ ಸೂಚಿ, ಇದನ್ನು ನಾವು ಮಾಡಬೇಕು ಪಾಸಿಟಿವ್ ಮಾಡ್ಕೋಬೇಕು. 1/-3 ಹೋಲ್ ಘಾತ +3 ಆಗತ್ತೆ. ಕೆಳಗೆ ಬಂದ್ರೆ ಮೈನಸ್ ಐತಲ್ಲ +3 ಆಗತ್ತೆ, +3 ಬರೀರಲ್ಲಿ. ಓಕೆ, ಈಗ ನೋಡ್ರಿ 2 ಮೇಗೆ 1 ಐತ್ರಿ, 1 × 1 ಏನಾಕತಿ = 1 × 1 1 ಆಕತಿ. ಓಕೆ, ಕೆಳಗೆ ಏನಂತಿ ಆಧಾರ ಸಂಖ್ಯೆ ಸೇಮ್ ಐತಿ -3 ಆ್ಯಸ್ ಇಟ್ ಇಸ್. ಆವಾಗ ನೋಡ್ರಿ ಎಮ್ ಮತ್ತು ಎನ್ ಎರಡನ್ನೂ ಪ್ಲಸ್ ಮಾಡ್ಕೋಬೇಕು ನಾವು. 4 + 3 ಎಮ್ ಮತ್ತು ಎನ್ ಜಾಗದವು 4 + 3. ಸೊ ಆನ್ಸರ್ ಏನಾಯಿತು, 1/-3 ಘಾತಾಂಕ 7 ಅಂತ ಆಯ್ತದ. 4 + 3 ಆಕತಿ 7 ಆಕತಿ, 7 ಆಯ್ತು. ಈಗ ನೋಡ್ರಿ ಇಷ್ಟ ಬಿಡ್ಬೋದು, ಇಲ್ಲಾಂದ್ರೆ ನಾವು ನೋಡ್ಬೋದು ಇದನ್ನು ಮೇಲೆ ತೊಗೊಂಬೋಗ್ಬೋದು. -3 ಘಾತ ಮೇಲೆ ತೊಗೊಂಡ್ರೆ ಘಾತಾಂಕ ಏನಾಕತಿ ಘಾತ ಸೂಚಿ ಏನಾಕತಿ ನೆಗೆಟಿವ್ ಆಕತಿ, -3 × 10⁻⁷. ಇದು ಎಲ್ಲ ಮೊದಲನೇ ನಿಯಮದ ಲೆಕ್ಕಗಳು.